ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾತ್ರಿ 2:47 ರವಿ ಮನೆಯಲ್ಲಿ ಒಬ್ಬನೇ ಇದ್ದ. ಹಠಾತ್ ಟಕ್ 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 ಯಾರೋ ಬಾಗಿಲು ತಟ್ಟಿದ್ರು. ಅವನು ಬಾಗಿಲಿನ ಕಣ್ಣಿಯಿಂದ ಹೊರಗೆ ನೋಡಿದ. ಯಾರೂ ಇರಲಿಲ್ಲ. ಅವನು ಹಿಂದಿರುಗುತ್ತಿದ್ದಂತೆ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಬಾಗಿಲು ತೆಗಿಬೇಡ, ನಾನು ಇನ್ನೂ ಹೊರಗೆ ನಿಂತಿದ್ದೇನೆ. ರವಿ ಬೆಚ್ಚಿ ಬಿದ್ದ. ಮತ್ತೆ ಬಾಗಿಲು ತಟ್ಟಿದ ಶಬ್ದ, ಈ ಬಾರಿ ಇನ್ನೂ ಜೋರಾಗಿ, ಟಕ್ ಟಕ್ ಟಕ್. ಅವನು ಕಿಟಕಿಯಿಂದ ಹೊರಗೆ ನೋಡಿದ. ತನ್ನದೇ ಮುಖದಂತೆ ಕಾಣುವ ಒಬ್ಬ ವ್ಯಕ್ತಿ ಬಾಗಿಲಿನ ಮುಂದೆ ನಿಂತಿದ್ದ. ಅವನು ನಿಧಾನವಾಗಿ ನಕ್ಕು ಹೇಳಿದ, ನಾನು ಒಳಗೆ ಬರಬೇಕು. ಅಷ್ಟರಲ್ಲಿ ಮನೆಯ ಎಲ್ಲಾ ದೀಪಗಳು ಆರಿ ಹೋದವು. ಮುಂದಿನ ಬೆಳಿಗ್ಗೆ ಮನೆಯ ಬಾಗಿಲು ತೆರೆದಿತ್ತು. ರವಿ ಎಲ್ಲಿಯೂ ಕಾಣಿಸ್ಲಿಲ್ಲ. ಆದರೆ ಕನ್ನಡಿಯ ಮೇಲೆ ಒಂದು ಸಾಲು ಬರೆಯಲಾಗಿತ್ತು, ಈಗ ನಾನು ಇಲ್ಲಿ ವಾಸಿಸುತ್ತೇನೆ.